ರಾಮಮೂರ್ತಿ ಅವರು ಯಾರೋ ಹುಡುಗಿರಿಗೆ ಮೆಸೇಜ್ ಮಾಡಿದ್ದಾರೆ, ಹಲೋ ಅಂತ ಕಳಿಸಿದ್ದಾರೆ, ನಮಸ್ತೆ ಅಂತ ಕಳಿಸಿದ್ದಾರೆ. ಒಂದು ಅವ್ರ್ಯಾರೋ ಗೊತ್ತಿಲ್ಲ, ನಾವ್ಯಾರೋ ಗೊತ್ತಿಲ್ಲ, ಅವರೆಲ್ಲ ಹಾಸನ ಅಂತ ಇದರಲ್ಲಿದೆ, ನನಗೆ ಗೊತ್ತಿಲ್ಲ. ಎರಡನೇದು ನಾನು ಮೆಸೇಜ್ ಕೂಡ ನಾನು ಮಾಡಿಲ್ಲ. ಹಲೋ ಅಂತ ಕಳಿಸೋರು ಅಂತ ಅನ್ಕೊಳ್ಳಿ, ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಕಳಿಸೋರು ಅನ್ಕೊಳ್ಳಿ, ಅದೇ ಅಕ್ಷಮ್ಯ ಅಪರಾಧನ ಅದು. ಸಿ ಕೆ ರಾಮಮೂರ್ತಿ ಫೇಸ್ಬುಕ್ ಹ್ಯಾಕ್ ಆಗುತ್ತೆ. ಈ ಒಂದು ರೀತಿಯಿಂದ ಬೇರೆ ಬೇರೆ ಒಂದು ಸಂಘಟನೆಗಳಿಗೆ ಕೆಟ್ಟದಾಗಿ ಸಂದೇಶವನ್ನು ಸಂಘಟನೆಗಳಿಗೆ ಕಳಿಸುವಂಥ ಕೆಲಸ ಆಗ್ತದೆ. ಇದ್ಯಾರು ಅಂತ ಗೊತ್ತಿಲ್ಲ. ಅದಾದ್ಮೇಲೆ ಇನ್ನೊಂದು ಮೆಸೇಜ್ ಬರುತ್ತೆ, ನನಗೆ ದುಡ್ಡು ಕಳಿಸಿ ಅಂದರೆ ಫೇಸ್ಬುಕ್ಕಲ್ಲಿ ಇದು ದುಡ್ಡು ಕಳಿಸಿ ಅಂತ ಬರುತ್ತೆ. ಇದನ್ನು ಯಾರು ಅಂತ ಕೂಡ ನಾನು ಕಂಪ್ಲೇಂಟಲ್ಲಿ ಈ ಹಿಂದೆ ಕೊಟ್ಟಿದ್ದೆ. ನಂದೇ ಅಕೌಂಟು, ಹೆಸರು ನಂದು, ಬೇರೆ ಅಕೌಂಟ್, ಪ್ರೊಫೈಲಲ್ಲಿ ನಿಮ್ಮದೇ ಫೋಟೋ ಇದೆ, ಹೆಸರು ನಿಮ್ಮದೇ ಇದೆ, ನಂದೇ ಇದೆ. ಫೈಟ್ ಮಾಡೋಂಗಿದ್ರೆ ಸ್ಟ್ರೈಟಾಗಿ ಬರಬೇಕು. ನಾನೇ ತಪ್ಪಿದ್ರೆ ನಂದು ಏನು ನನ್ನ ಸಂಘಟನೆಯಲ್ಲಿ ಒಂದು ಕಡೆ ಆದರೆ ವರ್ಕ್ ಏನು ಸಾರ್ವಜನಿಕ ವರ್ಕಲ್ಲಿ ಅವ್ರು ಬಂದು ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಕಂಪ್ಲೇಂಟ್ ಕೊಡಲಿ, ALC ಕೊಡಲಿ. ನಾನು 60 ವರ್ಷ ನನಗೆ ಹೆಣ್ಮಕ್ಳು ಮನೆ ಮಠ ಎಲ್ಲ ಇರ್ಬೇಕಾರೆ ಈ ಥರ ಇವ್ರು ಬೇಕು ಅಂತ ಈ ಥರ ಮಾಡ್ತು ಅಂತಂದರೆ ಎಷ್ಟು ನೋವಾಗುತ್ತೆ ನಮಗೆ. ಯಾರು ಸೋಷಿಯಲ್ ಮೀಡಿಯಾ ಕಾಂಗ್ರೆಸ್ ಇದೆ, ಇವರೇ ಹ್ಯಾಕಿಂಗ್ ಮಾಡಿಸೋದು, ಇವರೇ ಒಂದು ಬ್ಯಾಡ್ ಕಾಮೆಂಟ್ಸ್ ಹಾಕೋದು, ಇವರೇ ನನ್ನ ಫೇಸ್ಬುಕ್ಕಲ್ಲಿ ಇದು ಮಾಡೋದು. ನಿನ್ನೆ ಸಂಜೆಯಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವು ಕಿಡಿಗೇಡಿಗಳು ಈಗ ನೇರವಾಗಿ ಯುದ್ಧ ಮಾಡೋಕ್ಕಾಗದೇ ಇರೋರು ಅಪಪ್ರಚಾರ ಈ ಥರ ಯುದ್ಧ ಮಾಡೋದು ನೀವು ನೋಡಿರ್ತೀರ. ನಿಮ್ಮ ಮೇಲೆ ಇಲ್ಲ ಸಲ್ಲದ ಅಪಪ್ರಚಾರಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಶುರುವಾಗಿದೆ. ಅಂದರೆ ನಿಮ್ಮ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಖಾತೆಯಿಂದ ಒಂದಷ್ಟು ಮೆಸೇಜ್ ಹೋಗಿದೆ, ದುಡ್ಡು ಕೇಳೋದು, ಹುಡುಗಿರಿಗೆ ಮೆಸೇಜ್ ಮಾಡೋದು, ಈ ಥರ ಎಲ್ಲ ಒಂದು ಆರೋಪಗಳು ನೀವು ನೋಡಿರ್ತೀರ. ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ ಸರ್. ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ರಾಮಮೂರ್ತಿ ಅವರು ಯಾರೋ ಹುಡುಗಿರಿಗೆ ಮೆಸೇಜ್ ಮಾಡಿದ್ದಾರೆ, ಹಲೋ ಅಂತ ಕಳಿಸಿದ್ದಾರೆ, ನಮಸ್ತೆ ಅಂತ ಕಳಿಸಿದ್ದಾರೆ, ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಕಳಿಸಿದ್ದಾರೆ. ಅದು ಬಿಟ್ಟರೆ ಬೇರೆ ಯಾವುದೂ ಮೆಸೇಜ್ಗಳು ಇನ್ನೂ ಹರಿದು ಬಂದಿಲ್ಲ. ಯಾರು ಕೂಡ ಆ ಥರ ಮೆಸೇಜ್ನ ಹಾಕಿದ್ದಾರೆ ಅಂತ ಕಳಿಸಿಲ್ಲ. ಇನ್ಸ್ಟಾಗ್ರಾಮ್ ಯಾತಕ್ಕಿರೋದು ನಮಗೆ 65,000 ಏನೋ ನನಗೆ 66,000 ಫಾಲೋವರ್ಸ್ ಇದ್ದಾರೆ ನನಗೆ. ನಾವು 35 ಜನಕ್ಕೆ ನಾನು ಫಾಲೋ ಮಾಡ್ತೀನಿ. ನಾನೇನೇನು ಕೆಲಸಗಳು ಮಾಡ್ತೀವಿ ಅದು ಸಾಮಾಜಿಕ ಜಾಲತಾಣದಲ್ಲಿ ಅದನ್ನ ಪ್ರಮೋಟ್ ಮಾಡುವಂಥ ಕೆಲಸವನ್ನು ನಮ್ಮ ಸೋಷಿಯಲ್ ಟೀಮ್ ಮಾಡ್ತಾಯಿದ್ದೆ. ನಮಗೆ ಫೇಸ್ಬುಕ್ಕಲ್ಲೂ ಮಾಡ್ತಾಯಿದ್ದೀವಿ. ಕಳೆದ 4-5 ತಿಂಗಳಿಂದೆ ನನ್ನ ಫೇಸ್ಬುಕ್ಕು ಹ್ಯಾಕ್ ಆಗುತ್ತೆ. ಓಕೆ, ಹ್ಯಾಕ್ ಆಗಿ ಏನಾಗುತ್ತೆ ಅಂತಂದರೆ ನನ್ನ ಒಂದು ಫೋಟೋ ಹಾಕ್ಕೊಂಡು ಬೇರೆ ಬೇರೆ ಸಂಘಟನೆಗಳಿಗೆ ಅದರಲ್ಲಿ ತೋರಿಸ್ತೀನಿ ನಿಮಗೆ. ಅದರಲ್ಲಿ ಏನಾಗುತ್ತೆ ಅಂದರೆ ಸಿ ಕೆ ರಾಮಮೂರ್ತಿಗೆ ದುಡ್ಡು ಕಳಿಸಿ, ಇದು ಹೊಸದು, ಇದು ಲಾಸ್ಟ್ ಟೈಮ್ ಆಗಿರೋದು. ಸಿ ಕೆ ರಾಮಮೂರ್ತಿ ಫೇಸ್ಬುಕ್ ಹ್ಯಾಕ್ ಆಗುತ್ತೆ. ಈ ಒಂದು ರೀತಿಯಿಂದ ಬೇರೆ ಬೇರೆ ಒಂದು ಸಂಘಟನೆಗಳಿಗೆ ಕೆಟ್ಟದಾಗಿ ಸಂದೇಶವನ್ನು ಸಂಘಟನೆಗಳಿಗೆ ಕಳಿಸುವಂಥ ಕೆಲಸ ಆಗ್ತದೆ. ಇದ್ಯಾರು ಅಂತ ಗೊತ್ತಿಲ್ಲ. ಅದನ್ನು ಸಹ ಸಾಲ್ವ್ ಮಾಡಿಕೊಂಡೆ ಕಂಪ್ಲೇಂಟ್ ಕೊಟ್ಟು ಅದನ್ನ ಡಿಲೀಟ್ ಮಾಡಿಸ್ದೆ. ಅದಾದ್ಮೇಲೆ ಇನ್ನೊಂದು ಮೆಸೇಜ್ ಬರುತ್ತೆ, ನನಗೆ ದುಡ್ಡು ಕಳಿಸಿ, ಅಂದರೆ ಫೇಸ್ಬುಕ್ಕಲ್ಲಿ ಇದು ದುಡ್ಡು ಕಳಿಸಿ ಅಂತ ಬರುತ್ತೆ. ಇದನ್ನು ಯಾರು ಅಂತ ಕೂಡ ನಾನು ಕಂಪ್ಲೇಂಟಲ್ಲಿ ಈ ಹಿಂದೆ ಕೊಟ್ಟಿದ್ದೆ. ಇದಾದ್ಮೇಲೆ ಏನಾಗುತ್ತೆ, ಒಂದು ಇನ್ಸ್ಟಾಗ್ರಾಮು ಮತ್ತು ಇನ್ನೊಂದು ಇನ್ಸ್ಟಾಗ್ರಾಮು ಉದಯ ಆಗುತ್ತೆ. ಸಿ ಕೆ ರಾಮಮೂರ್ತಿ ಅಂತ ನಂದೇ ಅಕೌಂಟು, ಹೆಸರು ನಂದು, ಬೇರೆ ಅಕೌಂಟ್, ಪ್ರೊಫೈಲಲ್ಲಿ ನಿಮ್ಮದೇ ಫೋಟೋ ಇದೆ, ಹೆಸರು ನಿಮ್ಮದೇ ಇದೆ, ನಂದೇ ಇದೆ. ಇದರಲ್ಲಿ ಇರೋರೆಲ್ಲ ಯಾರು ಹುಡುಗಿರು ಯಾರೋ ಫೋಟೋ ಇದೆ. ಹೌದು. ಇದ್ರ ಬಗ್ಗೆ ಬರೀ ನನಗೆ ಇದು ಗೊತ್ತಿಲ್ಲ, ಮೊನ್ನೆನೇ ಗೊತ್ತಾಗಿದ್ದು ನನಗೆ. ನಾನು ಸಿ ಕೆ ರಾಮಮೂರ್ತಿ ಚೆಕ್ ಮಾಡಿದಾಗ ಗೊತ್ತಾಯ್ತು. ಇದರಲ್ಲಿ ಇದಾದ್ಮೇಲೆ ನನ್ನ ಅಫಿಷಿಯಲ್ ಅಕೌಂಟು ಇಂದ ಈ ಥರ ಮೆಸೇಜ್ ಬಂದು ನನಗೆ ನಿನ್ನೆ ಮಧ್ಯಾಹ್ನ 2 ಗಂಟೆಗೆ ನನಗೆ ವಿಷಯಗಳು ಬಂತು. ನಾನು ಯಾರಿಗೂ ಮೆಸೇಜು ಹಾಕಲ್ಲ, ನೋಡೋದು ಇಲ್ಲ. ನಮ್ಮೆಲ್ಲ ಟೀಮು ಮೆಸೇಜ್ ಆಗ್ತಾ ಇರುತ್ತೆ, ವಿಷಯಗಳು ಆಗ್ತಾ ಇರುತ್ತೆ, ನೋಡ್ತಾ ಇರುತ್ತೆ. 2 ಗಂಟೆಗೆ ಮೆಸೇಜ್ ಬಂದು ಕರೆಕ್ಟಾಗಿ 2 ಗಂಟೆಗೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಜಯನಗರ ಅದರಲ್ಲಿ ಏಕಾಏಕಿ ಅಪ್ಲೋಡ್ ಆಗುತ್ತೆ. ರಾಮಮೂರ್ತಿ ಯಾರೋ ಒಬ್ಬರಿಗೆ ನಮಸ್ತೆ ಹಲೋ ಕಳಿಸಿದ್ದಾರೆ ಅಂತ. ಒಂದು ಅವ್ರ್ಯಾರೋ ಗೊತ್ತಿಲ್ಲ, ನಾವ್ಯಾರೋ ಗೊತ್ತಿಲ್ಲ, ಅವರೆಲ್ಲ ಹಾಸನ ಅಂತ ಇದರಲ್ಲಿದೆ, ನನಗೆ ಗೊತ್ತಿಲ್ಲ. ಎರಡನೇದು ನಾನು ಮೆಸೇಜ್ ಕೂಡ ನಾನು ಮಾಡಿಲ್ಲ. ನಾನೇ ಮೆಸೇಜ್ ಮಾಡಬೇಕು ಅಲ್ಲ, ಅಫಿಷಿಯಲ್ ನೀವೇ ನಿಮ್ಮ ಅಕೌಂಟ್ ಹ್ಯಾಂಡ್ಲ್ ಮಾಡಲ್ಲ. ಅದಾದ್ಮೇಲೆ ಇನ್ನೊಂದು ನಾನು ಹ್ಯಾಂಡ್ಲ್ ಮಾಡಲ್ಲ, ಹ್ಯಾಂಡ್ಲ್ ಮಾಡೋಕ್ಕೂ ಬರಲ್ಲ. ಎರಡನೇದೇನು, ಹಲೋ ಅಂತ ಕಳಿಸೋರು ಅಂತ ಅಂದ್ಕೊಳ್ಳಿ, ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಕಳಿಸೋರು ಅಂದ್ಕೊಳ್ಳಿ,
ಅದೇ ಅಕ್ಷಮ್ಯ ಅಪರಾಧನ ಅದು. ಆ ಹುಡುಗಿ ಏನಾರು ಕಂಪ್ಲೇಂಟ್ ಕೊಟ್ಟಿದ್ರೆ ಸೊ ಟೇಕ್ ಆಕ್ಷನ್. ಅವ್ರ್ಯಾರ ಗೊತ್ತಿಲ್ಲ, ನಾವ್ಯಾರ ಗೊತ್ತಿಲ್ಲ. ಆ ಹೆಣ್ಮಗು ನಂಗೆ ನೋಡೇ ಇಲ್ಲ. ನನ್ನ ಫೇಸ್ಬುಕ್ಕಲ್ಲಿ ನಂಗೆ 66,000 ಜನದಲ್ಲಿ ಅವ್ರು ಯಾರು ಇಲ್ಲವೇ ಇಲ್ಲ. ಇಡೀ ರಾಜ್ಯದಿಂದ ನನಗೆ ಫಾಲೋವರ್ಸ್ಗಳಿದ್ದಾರೆ. ಈ ದೃಷ್ಟಿಯಿಂದ ನಮ್ಮ ನೋವಲ್ಲಿ ನಾವಿದ್ದೀವಿ. ನಮ್ಮ ಆಕ್ಸಿಡೆಂಟ್ ನಮ್ಮ ಫ್ಯಾಮಿಲಿನಲ್ಲಿ ಸೀರಿಯಸ್ ಆಗಿ ಹಾಸನದಲ್ಲಿ ಇವತ್ತು ಕೂಡ ಸಾವು ನೋವು ಜೊತೆ ಹೋರಾಡ್ಕೊಂಡಿದ್ದೀವಿ ನಾವು. ದಿನನಿತ್ಯ ನನಗೆ ಈ ಥರ ಒಂದು ಮಾನಸಿಕವಾಗಿ ಹಿಂಸೆಯನ್ನು ಇವತ್ತು ಈ ಕಾಂಗ್ರೆಸ್ ಕಾರ್ಯಕರ್ತರು ಕೊಡ್ತಾರೆ. ಯಾವ ಕಾರಣಕ್ಕೆ ಈ ಥರ? ರಾಮಮೂರ್ತಿ ಮಿಸ್ಸಿಂಗ್. ನಾವು ಕಂಡಂಗೆ ಪಬ್ಲಿಕ್ ನಾನು ನೋಡ್ತಾನೆ ಇರ್ತಾರೆ, ಪಾದಯಾತ್ರೆ ಅದು ಇದು. 6:15 ಸರ್ ನಾನು ಪಾರ್ಕಲ್ಲಿ ಇರ್ತೀನಿ. ನಾನು ಯಾವುದೋ ಒಂದು ಕಡೆ ನಾನು ಕಾಫಿ ಕುಡ್ಕೊಂಡಿರ್ತೀನಿ. ನಾನು ಹಿಂಗಿರ್ಬೇಕಾದ್ರೆ ಒಂದಿಷ್ಟು ಕಸ ಬಿದ್ದರೆ ಒಂದು ಬ್ಯಾನರ್ ರಾಮಮೂರ್ತಿ ಕಾಣೆಯಾಗಿದ್ದಾರೆ, MLA ನಮ್ಮ MLA ಒಂದು ಫೋಟೋ ಹೊಡೆಯೋದು ಕಳಿಸೋದು. ಯಾವುದೋ ಒಂದು ಫೇಸ್ಬುಕ್ಕಲ್ಲಿ ಹ್ಯಾಕ್ ಮಾಡೋದು, ಒಂದು ಇದು ಮಾಡೋದು ಕಳಿಸೋದು. ಯಾವುದಾದ್ರು ಬೋಗಸ್ ಅಕೌಂಟ್ಗೆ ಒಂದು 10 ಇಟ್ಕೊಂಡ್ಬಿಟ್ಟಿದ್ದಾರೆ. ಒಂದಲ್ಲ ಒಂದು ಫೈಟ್ ಮಾಡೋಂಗಿದ್ರೆ ಸ್ಟ್ರೈಟಾಗಿ ಬರಬೇಕು. ನಾನೇ ತಪ್ಪಿದ್ರೆ ನಂದು ಏನು ನನ್ನ ಸಂಘಟನೆಯಲ್ಲಿ ಒಂದು ಕಡೆ ಆದರೆ ವರ್ಕ್ ಏನು ಸಾರ್ವಜನಿಕ ವರ್ಕಲ್ಲಿ ಅವ್ರು ಬಂದು ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಕಂಪ್ಲೇಂಟ್ ಕೊಡಲಿ, ALC ಕೊಡಲಿ. ನನ್ನ 30 ವರ್ಷ ಇತಿಹಾಸದಲ್ಲಿ ಯಾವುದೇ ನ್ಯಾಯಪೀಠ ಯಾರಿಗೂ ನಾನು ಮೋಸ ಮಾಡಿಲ್ಲ ಸರ್. ಯಾರಿಗೂ ನಾನು ಮೋಸ ಮಾಡಿಲ್ಲ. ಯಾವುದೇ ಒಂದು ಹೆಣ್ಮಕ್ಳ ವಿಚಾರದಲ್ಲಿ ನಾನು 30 ವರ್ಷ ಇದನ್ನು ಲೈಫಲ್ಲಿ ಯಾವುದೂ ನಂಗೆ ಆಗಿಲ್ಲ. ನಾನು 60 ವರ್ಷ ನನಗೆ ಹೆಣ್ಮಕ್ಳು ಮನೆ ಮಠ ಎಲ್ಲ ಇರ್ಬೇಕಾರೆ ಈ ಥರ ಇವ್ರು ಬೇಕು ಅಂತ ಈ ಥರ ಮಾಡ್ತು ಅಂತಂದರೆ ಎಷ್ಟು ನೋವಾಗುತ್ತೆ ನಮಗೆ. ಇವತ್ತು ನಾನು ನಮ್ಮ ಮನೇಲಿ ಏನಂತ ಆನ್ಸರ್ ಕೊಡಲಿಲ್ಲ. ನಾನು ಬಂದವ್ರು ಸ್ಟೇಷನಿಗೆ ಬಂದು ಹೇಳಿದರೆ ಓಕೆ. ಈ ದೃಷ್ಟಿಯಿಂದ ನಾನು ಏನು ಮಾಡಿದೆ, ಇಮ್ಮಿಡಿಯೇಟಾಗಿ ಬನಶಂಕರಿ ಸ್ಟೇಷನ್ಗೆ ನಾನು FIR ಕಾಪಿ ಮಾಡಿದ್ದೀನಿ. ಸೂಕ್ತ ಕ್ರಮ ತಗೊಳ್ಳಿ ಅಂತ FIR ಮಾಡಿದ್ದೀನಿ. ಇದರಲ್ಲಿ ಸಾರಾಂಶ ಕೊಟ್ಟಿದ್ದೀನಿ ನಾನು. ಈ ಥರ ನಾನೆಲ್ಲ ಹ್ಯಾಕ್ ಆಗಿದೆ, ಕಂಪ್ಲೇಂಟ್ ಆಗಿದೆ, ಈ ಥರ ನಾನು ಈ ಥರ ಶಾಸಕರನ್ನ ಈ ಥರ ಇದು ಮಾಡ್ತಾರೆ ಅಂದ್ಬಿಟ್ಟು ನಾವು ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ದುರುಪಯೋಗ ಮಾಡಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನಾನು ತಪ್ಪು ಮಾಡಿ ನಾನೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಈ ದೃಷ್ಟಿಯಿಂದ ಇವತ್ತು ಜನಗಳಿಗೆ ನಾನು ಹೇಳ್ತೀನಿ, ಅವರು ಹಿಂದೆ ಯಾರಿದ್ರು ಸನ್ಮಾನ್ಯ ಮಾಜಿ ಶಾಸಕರು, ಅವರು ಒಂದು ಲೆವೆಲಲ್ಲಿ ಇರಬೇಕು. ಈ ಸುಮ್ಮನೆ ಅವರು ಟ್ಯಾಗ್ಗಳು ಹಾಕ್ಕೊಂಡು ಮಾಡಿಕೊಂಡು ಅಂದರೆ ಇದರಿಂದ ಅವ್ರ ಕೈವಾಡ ಇದೆ. 100ಕ್ಕೆ 100. ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಈ ವಾರದಲ್ಲಿ ಕಾನೂನು ಇದು ಹೋರಾಟ ಮಾಡೋದಕ್ಕೆ ಯಾರ್ಯಾರು ಶೇರ್ ಮಾಡಿದ್ದಾರೆ, ಯಾರ್ಯಾರು ಈ ಥರ ಮಾಡಿದ್ದಾರೆ, ಮತ್ತು ಯಾರ್ಯಾರು ಈ ಥರ ಮಾನಹಾನಿಯ ಮಾಡಿದ್ದಾರೆ, ಇವರೆಲ್ಲರನ್ನೂ ಕೂಡ ಮಾನನಷ್ಟ ಮೊಕದ್ದಮೆ ಕೋರ್ಟಲ್ಲಿ ಹೂಡುವಂಥ ಕೆಲಸವನ್ನು ಮಾಡ್ತೀವಿ. ಜನಗಳು ಇವತ್ತು ನಾನು ಬೆಳಗ್ಗೆಯಿಂದ ಇಲ್ಲೇ ಇದ್ದೀನಿ. ನಾನು ದಿನ ಬೆಳಗಾರ ಇಲ್ಲೇ ಇರ್ತೀನಿ. ನಾನು ಜನಗಳಿಗೆ, ಜಯನಗರ ಜನಗಳಿಗೆ ಯಾರು ಏನು ಎಲ್ಲ ವಿಚಾರ ಗೊತ್ತಿದೆ. ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರು ಕೆಲಸ ಮಾಡ್ತಿದ್ದಾರೆ ಅಂತ. ಇವತ್ತು ಡಿಸ್ಟರ್ಬ್ ಮಾಡುವಂಥ ಕೆಲಸ. ಸ್ವಲ್ಪ ದಿನ ಆಯಿತು ನಾವು ಕೋರ್ಟಲ್ಲಿ ಗೆದ್ದು ಬಿಡ್ತೀವಿ ಅಂತ ಹೋದರು. 3 ತಿಂಗಳಲ್ಲಿ ರಿಸಲ್ಟ್ ಬಂದುಬಿಡುತ್ತೆ ಅಂತ ಇನ್ನೂ ನಡೀತಾನೆ ಇದೆ. 2.5 ವರ್ಷದಿಂದ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಹಿಂಸೆ ಕೊಡುವಂಥ ಕೆಲಸವನ್ನು ಇವತ್ತು ಇವ್ರು ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಪ್ರತಿಭಟನೆಯನ್ನು ಕೂಡ ಮಾಡ್ತೀವಿ. ಮತ್ತು ಇದು ಕಾನೂನು ರೀತಿಯಲ್ಲಿ ಸೂಕ್ತ ಕ್ರಮ ತಗೊಳ್ಳಿ ಅಂತ ಕೊಟ್ಟಿದ್ದೀವಿ. 100ಕ್ಕೆ 100 ನಾವು ಈ ಕ್ರಮ ತಗೊತಾರಂತ ಪೊಲೀಸರ ನಂಬಿಕೆ ಇದೆ. ಎರಡನೇದು, ಈ ವಾರದಲ್ಲಿ ಯಾರ್ಯಾರು ಈ ಥರ ಅವರೆಲ್ಲರೂ ಈ ಥರ ಮಾಡಿದ್ದಾರೆ ಎಲ್ಲರನ್ನೂ ಕಟಕಡೆಯಲ್ಲಿ ನಾನು ನಿಲ್ಲಿಸುವಂಥ ಕೆಲಸ ಮಾಡ್ತೀವಿ. ಇದು ಯಾವುದೇ ಒಬ್ಬ ಜನಪ್ರತಿನಿಧಿಗೆ ಈ ಥರ ಮಾಡಬಾರ್ದು. ಸುಮ್ಮನೆ ಹ್ಯಾಕ್ ಮಾಡಿಸೋದು ಯಾರು ಮಾಡಿ ಇವರೇ ಹ್ಯಾಕ್ ಮಾಡಿಸ್ಯಾರೆ. ಯಾರು ಸೋಷಿಯಲ್ ಮೀಡಿಯಾ ಕಾಂಗ್ರೆಸ್ ಇದೆ ಇವರೇ ಹ್ಯಾಕಿಂಗ್ ಮಾಡಿಸೋದು, ಇವರೇ ಒಂದು ಬ್ಯಾಡ್ ಕಾಮೆಂಟ್ಸ್ ಹಾಕೋದು, ಇವರೇ ನನ್ನ ಫೇಸ್ಬುಕ್ಕಲ್ಲಿ ಇದು ಮಾಡೋದು, ಬೇರೆ ಬೇರೆ ಸಂಘಟನೆಗಳಿಗೆ ಅವ್ರ ಮೇಲೆ ನಾನು ಬೈಯೋ ಥರ ನಾನು ಮಾತಾಡ್ಬಿಟ್ಟಿದ್ದೀನಿ ಭಾಷಣದಲ್ಲಿ ಥರ ಈ ಥರ ಮೂರ್ತಿ ಈ ಥರ ಮಾತಾಡಿದ್ದಾರೆ ಅಂತ ಈ ಥರ ಹಾಕೋದು. ಒಂದಲ್ಲ ಒಂದು ಅಪಪ್ರಚಾರವನ್ನು ಮಾಡ್ತಾಯಿದ್ದಾರೆ. ಜನ ಗಮನಿಸ್ತಾ ಇದ್ದಾರೆ. ಇವತ್ತು ನಾನು ಎಲ್ಲರನ್ನು ಕರೆಸಿ ನಾನು ಮಾತಾಡಿದ್ದೀನಿ. ನಮ್ಮ ಅಡ್ವೊಕೇಟ್ಗಳು ಇದ್ರ ಬಗ್ಗೆ ನಾನು ಮಾತಾಡ್ತಾರೆ ಅಂತ ನಾನು ಹೇಳ್ತೀನಿ. ಜೊತೆಗೆ ಈಗ ರಾಜಕೀಯ ದ್ವೇಷಕ್ಕೆ ಎಲ್ಲೋ ಒಂದು ರೀತಿ ವೈಯಕ್ತಿಕವಾಗಿ ಈ ರೀತಿ ಮಾನಹಾನಿ ಮಾಡುವಂಥದ್ದು, ಕುಟುಂಬದಲ್ಲಿ ಎಲ್ಲೋ ಒಂದು ಕಡೆ ಕಲಹ ಸೃಷ್ಟಿಗೆ ದಾರಿ ಮಾಡಿಕೊಟ್ಟಂಗೆ ಆಗಲ್ವ ಸರ್ ಇದೆಲ್ಲ? ಅಲ್ಲ, ಇವಾಗ ನೋಡಿ, ನಮಗೆ ಇವತ್ತು ಸನ್ಮಾನ್ಯ ರಾಮಲಿಂಗ ರೆಡ್ಡಿ ಅವ್ರ ಮೇಲೆ ನಮಗೆ ಒಂದು ಗೌರವ ಇಟ್ಕೊಂಡಿದ್ದೀವಿ. ನಮ್ಮ ಮುಖ್ಯಮಂತ್ರಿಗೂ ಗೌರವ ಇಟ್ಕೊಂಡಿದ್ದೀವಿ ನಾವು. ಆದರೆ
ಅವರು ಕೂಡ ಗಮನಿಸಬೇಕು. ಇವರು ಈ ಲೆವೆಲಲ್ಲಿ ಈ ಥರ ಹೋಗ್ತಾರೋ ದೃಷ್ಟಿಯಿಂದ ಎಲ್ಲೋ ಒಂದು ಕಡೆ ಒಂದಲ್ಲ ಒಂದು ಟೈಮ್ನಲ್ಲಿ ಕಾನೂನು ರೀತಿಯಲ್ಲಿ ಯಾರ್ಯಾರು ನನ್ನ ಮೇಲೆ ಈ ಥರ ಅವ್ರ ಕಾರ್ಯಕರ್ತರು ಮಾಡಿದ್ದಾರೆ ಅವರೆಲ್ಲರೂ ಹೇಳ್ಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ಸರ್ ಅವರು ಬುದ್ಧಿ ಹೇಳಬೇಕು. ದಿನಕ್ಕೊಂದು ಒಂದಲ್ಲ ಎರಡಲ್ಲ. ದಿನಕ್ಕೆ ಯಾವುದೋ ಒಂದು ಬ್ಯಾನರ್ ತೊಗೊಂಡು ಹೋಗೋದು, ಎಲ್ಲೋ ಒಂದು ಕಡೆ ಬ್ಯಾನರು ಹಾಕ್ಕೊಂಬರೋದು. ಎಲ್ಲಿ ಕಸ ಇಲ್ಲ, ಬೆಂಗಳೂರಿನ ಎಲ್ಲಿ ಕಸ ಇಲ್ಲ, ಎಲ್ಲೋ ಒಂದು ಕಸದಲ್ಲಿ ಹಾಕ್ಕೊಂಬರೋದು. ಎಲ್ಲೋ ಒಂದು ಕಡೆ ಹೋರಾಟ ಅಂತ ಮಾಡೋಕ್ಕೆ ಹೋಗೋದು, ರಾಮಲಿಂಗ ರೆಡ್ಡಿಗೆ ಜೈಕಾರ ಹಾಕೋದು, ರಾಮಮೂರ್ತಿ ಧಿಕ್ಕಾರ ಹಾಕೋದು. ಇದೆಲ್ಲವೂ ಕೂಡ ಆಗ್ತಾಯಿದೆ. ಈ ದೃಷ್ಟಿಯಿಂದ ಇದು ಕ್ಷೋಭೆ ಥರದಲ್ಲ, ಜನ ಗಮನಿಸ್ತಾ ಇದ್ದಾರೆ. ಜನ ಕೂಡ ಯಾಕೆ ಒಬ್ಬ ಮಧ್ಯಮ ವರ್ಗದ ಒಬ್ಬ ಹುಡುಗ ಶಾಸಕನಾಗಿತ್ತಪ್ಪ. ನಾನು 3 ಟೈಮ್ ನಾನು ಕಾರ್ಪೊರೇಟರ್ ಆಗಿದ್ದೀನಿ. ನನ್ನ ಮೇಲೆ ಒಂದು ಅಪಾದನೆ ಇಲ್ಲ. 15 ವರ್ಷ ನಮ್ಮ ಫ್ಯಾಮಿಲಿ ಸಮೇತ ನಾವು ಕಾರ್ಪೊರೇಟರ್ ಆದ ಒಂದು ಅಪಾದನೆ ಇಲ್ಲ. ಇದೆಲ್ಲ ಒಂಥರ ಮೈ ಮೇಲೆ ಇದು ಇದಾಕತ್ತ ಬರ್ತಿದೆ. ಇದೇ ಮಹಾನಗರ ಪಾಲಿಕೆ ಚುನಾವಣೆ ಬಂತು. ಇದೆಲ್ಲವೂ ಕೂಡ ಈ ಒಂದು ಇದರಲ್ಲಿ ಹೋಗ್ತಾಯಿದೆ ಸರ್.